ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವಿಯವ್ರು ಹೇಳೋದು ನಿಜ. ನಾನು ಆ ಮನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ದುರ್ಗಾ, ಹಲೋ ಮಿಸ್ ಬೀಳ್ಸೇಶ್ವರಿ ಅವರೇ, ಹಳೆ ಅಭ್ಯಾಸ ಇನ್ನೂ ಬಿಟ್ಟಿಲ್ವಾ? ಇದನ್ನ ನೀನೇ ಚೆಲ್ದ ಅಥವಾ ನಿನ್ನ ಗ್ಲಾಸ್ಗೆ ನನ್ನ ಶರ್ಟ್ ಮೇಲೆ ಮನ್ಸಾಗಿ ಅದೇ ಬಿತ್ತಾ? ಬಾಸು, ಅದು ಇದರಲ್ಲಿ ನನ್ನ ತಪ್ಪೇನಿಲ್ಲ. ನೀವೇ ಒಳ್ಳೆ ಕಂಬ ಥರ ಬಂದು ನಿಂತ್ಕೊಂಡಿರೋದು. ನೀವು ಬಂದು ನನ್ನ ಹೆದರಿಸಿಲ್ಲ ಅಂದಿದ್ರೆ ಈ ನೀರು ನಿಮ್ಮ ಮೇಲೆ ಚಲ್ತಾನೆ ಇರಲಿಲ್ಲ. ನಾನು ಹೆದರಿಸಿದ್ನಾ? ಹೌದು, ಇನ್ಯಾರು? ಅದು ನಿನ್ನ. ನಾನು ನಿನ್ನ ನೋಡಿ ಭಯ ಪಡ್ತೀನಿ ಅಂದ್ರೆ ಏನೋ ಒಪ್ಬೋದು, ಇನ್ನು ನಾನು ನಿನ್ನ ಹೆದರ್ಸೋದು ಅಂದ್ರೆ ಅದು ಕನ್ಸಿನ ಮಾತೇ ಬಿಡು. ಹಲೋ ಎಡವಟ್ರಾಣಿ, ಏನು ಇದ್ಕಿದಂಗೆ ಸೈಲೆಂಟ್ ಆಗಿಬಿಟ್ಟೆ? ಅಯ್ಯೋ ಓಕೆ. ಅಂತಿದ್ಯಾ? ಏನಾಯ್ತು? ನಾನೇನೋ ತಮಾಷೆ ಮಾಡಿದೆ ಅಷ್ಟೇ, ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾಗೆಲ್ಲ ಏನಿಲ್ಲ ಬಾಸು. ನೀವು ಕನಸಿನ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ನನಗೆ ಆ ಕನಸು ನೆನಪಾಯ್ತು. ಕನಸ? ಏನದು? ನಿನ್ನೆ ಬೇರೆ ಪ್ರಜ್ಞೆ ತಪ್ಪಿದ್ದೆ, ಇವಾಗ ನೋಡಿದ್ರೆ ಕನಸು ಅಂತ ಇದೆಯಾ? ಏನಾಯ್ತು ಬಾಸು? ಅದು ಅಲ್ಲ, ಬಾಸ್ಗೆ ಕನಸಿನ ಬಗ್ಗೆ, ಆ ಮನೆ ಬಗ್ಗೆ ಹೇಳ್ಬೋದಿತ್ತು. ಆದರೆ ಅದನ್ನು ಅವ್ರಿಗೆ ಹೇಗೆ ವಿವರಿಸ್ಲಿ? ನಾನು ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಅರ್ಥ ಆಗೋ ಥರ ನಾನು ಹೇಗೆ ವಿವರಿಸ್ಲಿ? ಏನಿಲ್ಲ ಬಾಸು, ತುಂಬ ಸುಸ್ತಾಗಿತ್ತಲ್ಲ, ಅದಕ್ಕೆ ಪ್ರಜ್ಞೆ ತಪ್ಪಿದ್ದೆ ಅನಿಸುತ್ತೆ. ಅಷ್ಟೇನಾ? ಹಾಂ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅಲ್ಲ, ಅದೇನೋ ಕನಸು ಒಂದಾಗಿತ್ತು. ಇಲ್ಲ ಬಾಸು, ಹಾಗೆಲ್ಲ ಏನೂ ಇಲ್ಲ. ಸರಿ. ದುರ್ಗಾ, ನಿನ್ನೆ ನಾನು ಹೇಳಿದ ವಿಷಯನ ಇಲ್ಲಿವರೆಗೂ ನಾನು ಯಾರ ಜೊತೆನೂ ಶೇರ್ ಮಾಡಿಲ್ಲ. ಅಂಬಿಕಾ ಹೋದ್ಮೇಲೆ ಆ ಗಿಲ್ಟ್ನ ಎದೆಯಲ್ಲಿ ಇಟ್ಕೊಂಡು ಸಂಕಟ ಪಡ್ತಾ ಇದ್ದೆ. ನಿನ್ನ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಪರವಾಗಿಲ್ಲ ಬಾಸು, ನಿಮ್ಮ ಸಂಕಟ ನಂಗೆ ಅರ್ಥ ಆಗುತ್ತೆ. ಅಂಬಿಕಾಗೆ ನಾನು ಏನೂ ಮಾಡಿಲ್ಲ ಅನ್ನೋದನ್ನ ಇದಾಗೆ ಒಂದೇ ಒಂದ್ಸಲ ಅರ್ಥ ಆಗೋ ಥರ ಹೇಳೋದಕ್ಕಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಶರತ್, ಕಾಪಾಡಿ ಶರತ್! ಶರತ್, ಎಲ್ಲ ಕಡೆ ಬೆಂಕಿ ಇದೆ ಶರತ್! ಏನಾಗಿತ್ತು ನನಗೆ ಅವತ್ತು? ನಾನು ಯಾಕೆ ಸುಮ್ಮನಿದ್ದೆ? ಅವತ್ತು ನನಗಲ್ಲಿ ಏನೋ ಆಗಿತ್ತು ದುರ್ಗಾ. ಇಲ್ಲ ಅಂದಿದ್ದರೆ ನನ್ನ ನಂಬಿಕೆನ ನಾನು ಉಳಿಸ್ಕೊಳ್ದೆ ಇರ್ತಾ ಇರಲಿಲ್ಲ. ಬಟ್ ಈ ಸತ್ಯನ ಈತಾಗ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಅವತ್ತು ಅಂಬಿಕಾ ಯಾಕೆ ಅಲ್ಲಿಗೆ ಹೋದ್ಲು, ಅಲ್ಲಿ ಬೆಂಕಿ ಹೇಗೆ ಹತ್ಕೊಳ್ತು, ಹೇಗೆಲ್ಲ ಆಯಿತು, ಅವಳನ್ನ ನನಗೆ ಕಾಪಾಡೋದಕ್ಕೆ ಏನಕ್ಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ. ಇದನ್ನೆಲ್ಲ ಹಿತಾಗಿ ಹೇಳಿ ಹೇಗೆ ಕನ್ವಿನ್ಸ್ ಮಾಡಲಿ? ನಿನ್ನಿಂದ ನನ್ನ ಪ್ರಾಣ ಹೋಯ್ತು ಮಾಯಾ. ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಈ ಶರತ್ ನನ್ನ ಜೊತೆ ಸುಮ್ಮನೆ ಜಗಳ ಆಡ್ತಾರೆ. ಜಗಳ ಆಡಿದಾಗೆಲ್ಲ ಅಟ್ಲೀಸ್ಟ್ ನನ್ನ ಕೈ ಹಿಡ್ಕೊಂಡು ಮಲಗಿರೋರು ಇವತ್ತು ಅದೂ ಇಲ್ಲ.
ಗಂಡಸ್ರಿಗೆ ಅದೆಷ್ಟು ಕೊಬ್ಬು. ಅಂಬಿಕಾ ಹೆಲ್ಪ್ ಶರತ್, ಹೆಲ್ಪ್ ಮೀ ಅಂಬಿಕಾ. ಅಂಬಿಕಾ ಹೆಲ್ಪ್. ಅಂಬಿಕಾ ಹೆಲ್ಪ್. ಅಂಬಿಕಾ ಹೆಲ್ಪ್. ಶರತ್, 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 ಶರತ್ ಕೂಗ್ದಂಗಾಯ್ತಲ್ವಾ? ಹೆಲ್ಪ್ ಮೀ ಅಂಬಿಕಾ. ಶರತ್, ನೀ ಸಾಯ್ಬೇಕು ಅಂಬಿಕಾ. ನನ್ನ ಶರತ್ ಮಧ್ಯ ಬಂದಕ್ಕೆ ಯು ಡಿಸರ್ವ್ ಟು ಡೈ. ಇದು ನಾನು ನಿನಗೆ ಕೊಡ್ತಾ ಇರೋ ಪನಿಷ್ಮೆಂಟ್. ನಮ್ಮಿಬ್ರ ಮಧ್ಯ ಬಂದಿರೋ ನಿನ್ನ ಕಿತ್ತು ಬಿಸಾಕೋಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಆದ್ರೆ ಫೈನಲಿ ನೀನು ನರಳಿ ನರಳಿ ಸಾಯೋ ದಿನ ಬಂತು ನೋಡು. ಗುಡ್ ಬೈ ಅಂಬಿಕಾ. ಗುಡ್ ಬೈ. ಹೋಪ್ ವಿ ನೆವರ್ ಮೀಟ್ ಅಗೇನ್. ಯಾರನ್ನ ನಾನು ಅತಿಯಾಗಿ ನಂಬಿದ್ನೋ ಅದೇ ವ್ಯಕ್ತಿ ನನ್ನ ನಂಬಿಕೆಗೆ ಮಾತ್ರ ಅಲ್ಲ, ನನಗೂ ಕೊಳ್ಳಿ ಇಟ್ಬಿಟ್ಲು. ನನ್ನ ಸಾಯಿಸಿ ನನ್ನ ಮಗಳಿಗೆ ತೊಂದರೆ ಕೊಡ್ತಿರೋ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ನಿನ್ನ ಸಾಯಿಸೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆ ದಿನ ಬಂದಾಗ ನಿನ್ ಪ್ರಾಣನ ನಾನೇ ನನ್ನ ಕೈಯಾರೆ ತೆಗಿತೀನಿ. ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿಂದ ಹೋದ್ಮೇಲೆ ಅವ್ರ ಜೊತೆ ಮಾತಾಡಕ್ಕೆ ಆಗಿರ್ಲಿಲ್ಲ. ಗಣಪ ಅದೇನ್ ಮಾಡ್ತಿದ್ದಾನೋ ಏನೋ, ಒಂದ್ಸಲ ಫೋನ್ ಮಾಡ್ತೀನಿ. ಅರೆ, ದೇವಿಯವ್ರು ಯಾಕೆ ಅಳ್ತಿದ್ದಾರೆ? ದೇವಿಯವ್ರೆ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನಿಲ್ಲ ದುರ್ಗಾ, ಬೆಂಕಿಲಿ ಸುಟ್ಟು ಸತ್ತು ಹೋಗಿರೋ ಅಂಬಿಕಾ ಜ್ಞಾಪಕಕ್ಕೆ ಬಂದ್ರು. ತುಂಬಾ ಬೇಜಾರಾಗ್ತದೆ. ಪಾಪ ಅಲ್ವಾ? ಆ ವೇದನೆ, ಆ ನರಳಾಟ ಜ್ಞಾಪಕಕ್ಕೆ ಬಂದ್ರೆ ಸಂಕಟ ಆಗ್ತದೆ. ಹೌದು ದೇವಿಯವ್ರೆ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೂ ಒಂಥರ ನೋವಾಗುತ್ತೆ. ಅವ್ರ ಬಗ್ಗೆ ಕೇಳ್ದಾಗೆಲ್ಲ ಅವ್ರನ್ನ ಭೇಟಿ ಮಾಡಕ್ಕೆ ಒಂದ್ ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ಸೋದು. ಈ ಮನೆಯವರೆಲ್ಲರೂ ಅವ್ರನ್ನ ತುಂಬಾ ನೆನಪಿಸ್ಕೊಳ್ತಾರೆ. ಅವ್ರ ದೈಹಿಕವಾಗಿ ಇಲ್ಲ ಅಂದ್ರೂ ಎಲ್ರ ಮನ್ಸಲ್ಲೂ ಅವ್ರಿಗೊಂದು ವಿಶೇಷವಾದ ಜಾಗ ಇದೆ. ಇದ್ರಲ್ಲೇ ಗೊತ್ತಾಗುತ್ತಲ್ವಾ ಅವ್ರು ಎಷ್ಟು ಒಳ್ಳೆಯವರು ಅಂತ. ದುರ್ಗಾ, ನಾವಿಬ್ರು ಅವಾಗ ಮಾತಾಡ್ಕೊಂಡ್ವಲ್ಲ, ಅದ್ ಜ್ಞಾಪಕ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ?